ಹಲೋ 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 ಹಲೋ. ಹಾಯ್ ನಮಸ್ಕಾರ ಎಲ್ಲಕ್ಕೂ ಮಂಗಳೂರು ದಸರಾಕ್ಕೆ ಸ್ವಾಗತ. ಇವತ್ತು ಸ್ಪೆಷಲ್ ಆಗಿ ಮಂಗಳೂರು ದಸರಾದ ಒಂದು ನೈಟ್ ಲೈಟಿಂಗ್ಸ್ ಯಾವ ರೀತಿ ಇರ್ತದೆ ಅಂತ ಹೇಳುವಂಥದ್ದರೆಲ್ಲ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಮುಖ್ಯವಾಗಿ ನಾನು ಇವಾಗ ಮಂಗಳೂರಿನ ನಾರಾಯಣಗುರು ಸರ್ಕಲ್ ಹತ್ರ ಇದ್ದೇನೆ. ಇಲ್ಲಿ ಎದುರು ಕಡೆ ನೀವು ಕಾಣ್ಬೋದು ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಮಂಗಳೂರು ದಸರಾ ಅಂತ. ಗೋಕರ್ಣನಾಥ ಕ್ಷೇತ್ರದಲ್ಲಿ ನವದುರ್ಗೆಯರನ್ನು ಕೂರಿಸ್ತಾರೆ. ಲೈಟಿಂಗ್ಸ್ ಎಲ್ಲ ಇವತ್ತು ತುಂಬ ಚೆನ್ನಾಗಿರ್ಬೋದು. ಓಕೆ, ನಾವು ಇವಾಗ ನಾರಾಯಣ್ ಗುರು ಸರ್ಕಲ್ನ ಒಂದು ರೌಂಡ್ ಹಾಕಿ ಹೋಗುವ. ನೋಡಿ ನಾರಾಯಣ್ ಗುರುಗಳು ಈ ಥರ. ಓಕೆ, ಒಂದು ರೌಂಡ್ ಅಂತ ಆಯಿತು. ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಮಂಗಳೂರು ದಸರಾ ಇದರ ದ್ವಾರದ ಒಳಗೆ ಹೀಗೆ ಹೋಗುವ. ಮಂಗಳೂರು ದಸರಾದ ಲೈಟಿಂಗ್ಸ್ ಅನ್ನು ಸ್ವಲ್ಪ ನೋಡುವ. ಇವತ್ತು ರಾತ್ರಿ ಯಾವ ರೀತಿ ಕಾಣ್ತಾ ಉಂಟಂತ ನೀವು ಗಮನಿಸ್ಬೋದು. ಹಾಗೆ ದಸರಾ ಅಂತ ಬಂದಾಗ ಮೈನ್ ಆಗಿ ನಮಗೆ ನೆನಪಾಗೋದೆ ಮೈಸೂರು ದಸರಾ ಅಂತ ಹೇಳಿದಾಗ ಮೈಸೂರು ಆನೆ, ಅಂಬಾರಿ. ಮೈಸೂರು ದಸರಾ ಅಂತ ಹೇಳಿದಾಗಲೇ ಒಂದು ಖುಷಿ. ನಾವು ಚಿಕ್ಕದೆಲ್ಲ ಇರುವ ದಸರಾ ಅಂತ ಬಂದಾಗಲೇ ಮೈಸೂರು ನೆನಪಾಗೋದು. ಆಮೇಲೆ ನೆನಪಾಗ್ತಿದ್ದದ್ದು ಮಡಿಕೇರಿ ದಸರಾ ಕೂಡ ಸ್ವಲ್ಪ ಚಿಕ್ಕದಿರುವಾಗ ರೇಡಿಯೋಲಿ ಇತ್ತಲ್ಲ, ಅದನ್ನೆಲ್ಲ ಬರುವಾಗ ನಂಗೆ ಗೊತ್ತಾಗ್ತಿತ್ತು. ಬಟ್ ಮಂಗಳೂರಿಗೆ ಬಂದಾಗಲೇ ನಂಗೆ ಗೊತ್ತಾಗಿದ್ದು ಮಂಗಳೂರು ದಸರಾ ಕೂಡ ಇಷ್ಟೊಂದು ಗೌಜಿಯಾಗಿ ಉಂಟು ಅಂತ. ಓಕೆ, ಇಲ್ಲಿ ಹೀಗೆ ಬಂದು ಎಲ್ಲಿ ಹೋಗಬೇಕು ಅಂತ ನನಗೆ ಕೂಡ ಗೊತ್ತಾಗ್ತಿಲ್ಲ. ಎಸ್, ಜಸ್ಟ್ ಒಂದು ಸೆಕೆಂಡಲ್ಲಿ ನಿಲ್ಲಿಸಿ ಹೋಗು. ನೀವು ಇಲ್ಲಿ ಗಮನಿಸ್ಬೋದು, ಇನ್ನೂ ಕೂಡ ಡೆಕೋರೇಷನ್ ಆಗ್ತಾ ಉಂಟು. ಸಾಕಾಗಿ ಕಾಣ್ತದೆ ಮಾತ್ರ. ಓಕೆ, ನೀವು ಇಲ್ಲನ್ನು ನೋಡ್ಬೋದು. ಇದನ್ನೊಂದು ಜಸ್ಟ್ ಒಮ್ಮೆ ನೋಡಲೇಬೇಕಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿಟ್ಟು ಮಾತ್ರ ಇದು. ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಉಂಟು ಗೊತ್ತಾಗ್ತಿಲ್ಲ. ಓಕೆ, ನಾವೀಗ ಮುಂದೆ ಹೋಗುವ. ನಾ ಆಗ್ಲೇ ಹೇಳ್ತಿದ್ದಲ್ಲ ಏನಂತ ಹೇಳಿದ್ರೆ, ಮೈಸೂರು ದಸರಾ ಅಂತ ಹೇಳುವಂಥದ್ದು ನಮಗೆಲ್ಲ ಭಯಂಕರ ಒಂದು ಗೌಜಿ ಅಂತ. ಆದರೆ ಮಂಗಳೂರು ದಸರಾ ಕೂಡ ಸಾಕಾಗಿ ಉಂಟು. ಇಲ್ಲಿ ಮಂಗಳೂರಲ್ಲಿ ಸ್ಪೆಷಲ್ ಆಗಿ ಏನು ಶಾರದೆಯ ಒಂದು ಮೂರ್ತಿ ಉಂಟಲ್ಲ, ಅದನ್ನು ನೋಡ್ಲಿಕ್ಕೆ ಬಹಳ ಚಂದ. ಎರಡು ಕಣ್ಣುಗಳು ತುಂಬಿಕೊಳ್ಬಹುದು, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಮಂಗಳೂರು ದಸರಾದಲ್ಲಿ ಮುಖ್ಯವಾಗಿ ನೀವು ಗಮನಿಸ್ಬೋದು ಹುಲಿ ಕುಣಿತ, ಇಲಿ ನಲಿಕೆ, ಇದೆಲ್ಲ ಮಂಗಳೂರು ದಸರಲ್ಲಿ ಸ್ಪೆಷಲ್ ಆಗಿ ಕಾಣ್ಬೋದು. ದಸರಾ ಟೈಮಲ್ಲೆಲ್ಲ ಹುಲಿ ಕುಣಿತ ತರುವಂಥದ್ದು ಇಲ್ಲಿ ಭಯಂಕರ ಗ್ರ್ಯಾಂಡ್ ಆಗಿರುತ್ತೆ. ಮಂಗಳೂರಿನಲ್ಲಿ ಇದ್ದವರಿಗೆಲ್ಲ ಗೊತ್ತಿರುತ್ತೆ, ಬಟ್ ಹೊರಗಡೆ ಇದ್ದವರಿಗೆಲ್ಲ ಆಲ್ಮೋಸ್ಟ್ ಈಗ ಹುಲಿ ಕುಣಿತ ಎಲ್ಲ ಫೇಮಸ್ ಆಗಿದೆ, ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಮಂಗಳೂರು ದಸರಾ ಅಂತ ಬಂದಾಗಲೇ ನೆನಪಾಗೋದು ಹುಲಿ ಕುಣಿತ ಅಂತ ಹೇಳ್ಬೋದಲ್ಲ. ಓಕೆ, ಇವತ್ತು ಮೊದಲನೆಯ ದಿನ ಆದ ಕಾರಣ ಸ್ವಲ್ಪ ಜನ ಜಾಸ್ತಿನೇ ಇದೆ ಅಂತ ಕಾಣುತ್ತೆ. ಓಕೆ ಓಕೆ ಓಕೆ, ದಸರಾ ಅಂತ ಬಂದಾಗ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ದಾರಿ ಹುಡುಕಬೇಕು ಅಂತಿಲ್ಲ, ಈ ಲೈಟಿಂಗ್ಸ್ ಗೊತ್ತಾಗ್ತದಲ್ಲ, ಅದರಲ್ಲೇ ಹೋದ್ರೆ ಸೀದಾ ದೇವಸ್ಥಾನಕ್ಕೆ. ನಾನು ಗೋಕರ್ಣನಾಥ ಕ್ಷೇತ್ರಕ್ಕೆ ಒಂದು ಸಲ ಏನೋ ಬಂದಿದ್ದೇನೆ. ಹಾಗಾಗಿ ದಸರಾ ಟೈಮಲ್ಲಿ ಲೈಟಿಂಗ್ಸ್ ಮುಖಾಂತರವೇ ದಾರಿಯನ್ನು ಹುಡುಕೊಂಡು ಸೀದಾ ಹೋಗ್ಬೋದು. ಜನ ಜಂಗುಲಿ ಮಾತ್ರ ಇಲ್ಲಿ. ಓಕೆ, ಇದೆಲ್ಲ ನೋಡಿ, ಹಬ್ಬ ಜಾತ್ರೆ ಅಂತ ಬಂದಾಗೆಲ್ಲ ಈ ತರದೆಲ್ಲ ಇದ್ದೇ ಇರುತ್ತೆ. ಗೊಂಬೆಗಳು, ಆಮೇಲೆ ಚಿಕ್ಕ ಚಿಕ್ಕ ಅಂಗಡಿಗಳು. ನೋಡಿ ಇಲ್ಲಿ ಕುಲ್ಕಿ ಸೋಡಾ ಅಂತೆ. ಓಕೆ ಓಕೆ, ನಾವು ಬೈಕನ್ನ ಇಲ್ಲಿ ಎಲ್ಲಾದ್ರೂ ಸ್ಟ್ಯಾಂಡ್ ಮಾಡ್ಬೇಕೀಗ.
ಓಕೆ, ನಾವು ಇವಾಗ ಹೊರಡುವ. ಇಲ್ಲಿ ಅಷ್ಟು ಬೇಗ ಬೈಕ್ ಬಂದಾತ. ಓಕೆ, ಬೈ ಬೈ. ಇಲ್ಲೆಲ್ಲ ನೋಡಿ ಮುಖವಾಡ, ಛದ್ಮವೇಷಕ್ಕೆಲ್ಲ ಭಾರಿ ಒಳಗಾದೆ. ನಾವು 10th ಇರುವಾಗ ಛದ್ಮವೇಷ ಎಲ್ಲ ಮಾಡ್ತಿದ್ದ, ಅದಕ್ಕೆಲ್ಲ ಪಕ್ಕ ಹೇಳಿ ಮಾಡಿಸಿದ. ಹುಲಿ, ಮಂಗ ಈ ತರದಕ್ಕೆಲ್ಲ ಭಾರಿ ಒಳ್ಳೆದ ಅದೇ. ಓಕೆ ಓಕೆ ಓಕೆ, ಹೋಗುವ. ಓಕೆ, ನಾನಂತೂ ಖುಷಿ ಪಟ್ಟೆ. ಮಂಗಳೂರು ದಸರಾ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾನು ನೋಡಕ್ಕೆ. ನೀವು ಕೂಡ ಖುಷಿ ಆಗಿರ್ಬೋದು ಅಂತ ಅನ್ನಿಸ್ತಾ. ಬರುವಾಗ ಹಾಗೆ ಸ್ನಾಕ್ಸ್, ಜ್ಯೂಸ್, ಗೋಬಿ, ಮಸಾಲ ಪುರಿ, ಕಬ್ಬಿನ ಹಾಲು, ಹೀಗೆ ಆಮೇಲೆ ಸೋಡಾ ಎಲ್ಲವನ್ನ ಕುಡಿದು ಗಮತಾಗಿ ಬಂದೆ. ಎಸ್, ಓಕೆ. ಆಲ್ಮೋಸ್ಟ್ ನೀವು ನೋಡಿದಿರಲ್ಲ ಯಾವ ರೀತಿ ಲೈಟಿಂಗ್ಸ್ ಮಂಗಳೂರಿನ ದಸರಲ್ಲಿ ಉಂಟು ಅಂತ ಹೇಳುವಂಥದ್ದು ನಿಮ್ಗೆಲ್ಲ ಗೊತ್ತಾಗಿರ್ಬೋದು. ಲೈಟಿಂಗ್ಸ್ ಅಂತೂ ಗಮದಾಗಿ ಉಂಟು, ಮತ್ತೆ ದಸರಾ ಕೂಡ ಗೌಜಿ ಉಂಟು. ಇನ್ನು 8 ದಿವಸ ಮಂಗಳೂರಲ್ಲಿ ದಸರಾದ ಸಂಭ್ರಮ ಸಡಗರ ಉಂಟು. ಓಕೆ, ನಾನಿವಾಗ ಆಗ ಬಂದೆಲ್ಲ ನಾರಾಯಣಗುರು ವೃತ್ತ ಉಂಟಲ್ಲ, ಟರ್ನ್ ಆಗಿದ್ದು. ನಾನು ಆಕ್ಚುಲಿ ನಿಮ್ಗೆ ಲಾಲ್ ಬಾಗ್ ಅನ್ನ ತೋರಿಸ್ತೇನೆ. ಅಲ್ಲಿ ಯಾವ ರೀತಿ ಲೈಟಿಂಗ್ಸ್ ಇರಬಹುದೇ ಅಂತೇಳುವಂಥದ್ದನ್ನ ತೋರಿಸ್ಲಿಕ್ಕೆ ಒಂದು ಸಲ ಲಾಲ್ ಬಾಗಿಗೆ ಹೋಗ್ತೇನೆ. ಆಮೇಲೆ ನಾನು ರಿಟರ್ನ್ ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೇನೆ. ಓಕೆ ಓಕೆ, ಎಸ್. ಇಲ್ಲಿ ನೋಡಿ ದಸರಾ ಎಲ್ಲೆಂದರಲ್ಲಿ ದಸರಾ ನೋಡಿ. ನಾನು ಆವಾಗಲೇ ಹೇಳಿದಾಗೆ ಹುಲಿ ವಿಷಯ ಎಲ್ಲ ಇಲ್ಲಿ ಭಯಂಕರ ಗೌಜಿ. ಹಂಗಾಗಿ ಫ್ಲೆಕ್ಸ್ ಅಂತೂ ಸ್ವಲ್ಪ ಕಡಿಮೆ. ಓಕೆ, ಸೂಪರ್ ಆಗಿ ಕಾಣ್ತಟ್ಟು ಮಾತ್ರ ಇದು ಲಾಲ್ ಬಾಗ್ ಇಂತ ಬೇಕಷ್ಟೇ. ಹಾಮ್ಸ್ ಗ್ಯಾಸ್ ಇದು ಮಹಾನಗರ ಪಾಲಿಕೆ, ಮಂಗಳೂರು ಮಹಾನಗರ ಪಾಲಿಕೆ ಫುಲ್ಲು ಲೈಟಿಂಗ್ಸ್ ಜಿಗ ಅಂತ ಉಂಟು. ಇದೇ ರೋಡಲ್ಲಿ ನಾಡ್ದು ಟ್ಯಾಬ್ಲೋ ಎಲ್ಲ ಅದರಲ್ಲೇ ಬರೋದು. ಈ ಒಂದು ರೌಂಡ್ ಆಗಿ ಹೋಗ್ತದೆ. ಓಕೆ, ಲೆಟ್ಸ್ ಗೋ. ಇದು ನೋಡಿ ಮಹಾನಗರ ಪಾಲಿಕೆ ಲೈಟಿಂಗ್ಸ್ ಹಂಗೆ ನಾರ್ಮಲ್ ಹಾಕಳ ಇರ್ಲಿ. ಆ ಫೋಟೋವೇ ಚಂದಲ್ಲ, ಎಷ್ಟು ಚಂದ ಉಂಟು ನೋಡಿ. ದೇವಿಯ ಒಂದು ಫೋಟೋ ಸಕ್ಕತ್ತಾಗಿರೋಂಥದ್ದು. ದಸರಾ ಅಂತ. ಓಕೆ, ನೋಡಿದ್ರಲ್ಲ ಲಾಲ್ ಬಾಗ್ ಅಲ್ಲಿ ಲೈಟಿಂಗ್ಸ್ ಯಾವ ರೀತಿ ಉಂಟು ಅಂತ. ಮಂಗಳೂರಿನ ಮೈನ್ ಒಂದು ಲಾಲ್ ಬಾಗ್ ಅಂತ ಹೇಳ್ಬೋದು. ಲಾಲ್ ಬಾಗ್ ಅಂದ್ರೆ ಸರ್ಕಲ್ ಅಂತ. ಓಕೆ, ನೀವು ಆಲ್ಮೋಸ್ಟ್ ನೋಡಿರ್ಬೋದು ಮಂಗಳೂರು ದಸರಾದಲ್ಲಿ ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಉಂಟು ಅಂತ ಹೇಳುವಂಥದ್ದು, ನೈಟ್ ಯಾವ ರೀತಿ ಕಾಣ್ತದೆ ಅಂತ ಹೇಳುವಂಥದ್ದು. ನೀವು ಎಲ್ಲೆಲ್ಲಿ ದಸರಾ ಆಚರಣೆ ಮಾಡಿದಿರಾ, ದಸರಾವನ್ನ ಟಿವಿಲಿ ನೋಡಿದಿರಾ, ಏನು ಎಂತ ಅಂತ ಹೇಳುವಂಥದ್ದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಬಾಯ್, ಟೇಕ್ ಕೇರ್, ಹ್ಯಾಪಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.